ನಮಸ್ಕಾರ, ನಾನು ನಿಮ್ಮ ಲೈಕೇಶ್ ಯಶ್. ಇವತ್ತು QNA ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೀವು ಕೇಳಿರುವಂಥ ಕ್ವಶನ್ಸ್ಗಳಿಗೆ ಉತ್ತರನ ಇವತ್ತು ನಾನು ನಿಮಗೆ ಕೊಡ್ತೀನಿ. ನೀವು ಕೂಡ ನನ್ನ ಕ್ವಶನ್ಸ್ಗಳನ್ನ ಕೇಳ್ಬೋದು. ಹೆಂಗೆ ಅಂತಾರೆ, ಡಿಸ್ಕ್ರಿಪ್ಷನ್ ನಂದು ಇನ್ಸ್ಟಾಗ್ರಾಮ್ ಲಿಂಕ್ ಇದೆ. ಪ್ರತಿ ಶನಿವಾರ ನಾನೊಂದು ಸ್ಟೋರಿ ಹಾಕ್ತೀನಿ. ಆ ಒಂದು ಸ್ಟೋರಿಗೆ ನೀವು ನನಗೆ ಕ್ವಶನ್ಸ್ಗಳನ್ನ ನೀವು ಕಳಿಸ್ಬೋದು. ಸೊ ಬೇಗ ಫಾಲೋ ಮಾಡಿ ಆ್ಯಂಡ್ ಮೆಸೇಜ್ನ ಮಾಡಿ. ನೆಕ್ಸ್ಟ್ ಬರುವಂಥ ವಾರದಲ್ಲಿ ನಿಮ್ಮ ಒಂದು ಕ್ವಶನ್ಸ್ಗಳನ್ನ ಪಿಕ್ ಮಾಡ್ಕೊಳ್ತೀನಿ. ಸೊ ಇವಾಗ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಮೊದಲನೇ ಕ್ವಶನ್ ವಿನಯ್ ಅವ್ರು ಮಾಡಿದ್ದಾರೆ. ಬ್ರೋ, ನೀವು ಸ್ಟಡೀಸ್ ಕಂಪ್ಲೀಟ್ ಆದಮೇಲೆ ಯಾವ ಜಾಬ್ ಮಾಡ್ತೀರಾ ಅಂತ. ಸೊ ಗೊತ್ತಿಲ್ಲ ಬ್ರೋ ಯಾವ ಜಾಬ್ ಮಾಡ್ತೀನಿ ಅಂತ. ಯಾವುದೇ ಜಾಬ್ ಸಿಕ್ಕಿದ್ರು ಕೂಡ ಖುಷಿಯಿಂದ ಮಾಡ್ತೀನಿ, ಅದಂತೂ ಪಕ್ಕ. ನನಗೂ ಕೂಡ ಗೊತ್ತಿಲ್ಲ ಯಾವ ಜಾಬ್ ಸಿಗುತ್ತೆ ಅಂತ, ನೋಡೋಣ. ಇನ್ನು ನೆಕ್ಸ್ಟ್ ಕಮೆಂಟ್ ಪುನೀತ್ ಅವರು, ನನ್ನ ಕ್ಲಾಸ್ಮೇಟ್. ವಾಟ್ ಈಸ್ ಯುವರ್ ಲಕ್ಕಿ ನಂಬರ್ ಅಂತ ಕಳಿಸಿದ್ದಾರೆ. ಲಕ್ಕಿ ನಂಬರ್ ಎಲ್ಲ ಇಲ್ಲ ಮಗ, ಆ್ಯಕ್ಚುಲಿ ನಾನು ನಂಬರ್ಸ್ಗಳನ್ನೆಲ್ಲ ಅಷ್ಟೊಂದು ಫಾಲೋ ಮಾಡಲ್ಲ. ಸೊ ಅದರಿಂದ ಲಕ್ಕಿ ನಂಬರ್ ಅಂತೇನಿಲ್ಲ. ಸೊ ನೆಕ್ಸ್ಟು ನಿರಾತ್ ಅವರು, ವಾಟ್ ಈಸ್ ಯುವರ್ ಫೇವ್ರೇಟ್ ಸಾಂಗ್ ಅಂತ ಕಳಿಸಿದ್ದಾರೆ. ನೀನಿರೋದೇ ಸಾಂಗ್ ನಂಗೆ ತುಂಬ ಇಷ್ಟ, ಗೂಗ್ಲಿ ಸಿನಿಮಾಯಿಂದ. ಇನ್ನು ನೆಕ್ಸ್ಟು ಸಾಗರ್ ಸ್ಟೋರೀಸ್ ಅವರು, ಏನು ಬ್ರೋ ವರ್ಕೌಟ್ ಸ್ಟಾರ್ಟ್ ಮಾಡಿದ್ದೀರಾ ಅಂತ ಕಳಿಸಿದ್ದಾರೆ ಲೈಟಾಗಿ. ಇನ್ನು ಪೃಥ್ವಿ ಅವರು, ಸರ್ ಚಿಕ್ಕಮಂಗ್ಳೂರಿಗೆ ಯಾವಾಗ ಬರ್ತೀರಾ ಅಂತ ಕಳಿಸಿದ್ದಾರೆ. ಚಿಕ್ಕಮಂಗ್ಳೂರಿಗೆ ನೋಡೋಣ, ನಾನು ಎಲ್ಲ ಸೈಡು ಓಡಾಡಬೇಕು ಅಂತ ಆಸೆ ಇದೆ. ಸೊ ನೋಡೋಣ, ಬಂದರೆ ಹೇಳ್ತೀನಿ ಪಕ್ಕ. ನೆಕ್ಸ್ಟು ಮತ್ತೆ ಅಣ್ಣ, ಯಾವ ಟೈಮಲ್ಲಿ ಯೂಟ್ಯೂಬ್ ವೀಡಿಯೋಸನ್ನ ಅಪ್ಲೋಡ್ ಮಾಡಬೇಕು ಅಣ್ಣ ಹೇಳಿ ಅಣ್ಣ ಅಂತ ಚಾಕ್ಲೇಟ್ ಬಾಯ್ ಅವ್ರು ಕಳಿಸಿದ್ದಾರೆ. ಸೊ ಸಂಜೆ ಟೈಮ್ ನೀವು ಯೂಟ್ಯೂಬ್ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತೀನಿ, ಯಾಕೆಂದರೆ ಎಲ್ಲರೂ ಕೂಡ ಫ್ರೀ ಆಗಿರ್ತಾರೆ. ಓಕೆ, ಇನ್ನು ನೆಕ್ಸ್ಟ್ ಕಮೆಂಟ್ಗೆ ಹೋಗ್ತೀನಿ. ವೆಲ್ ವಿಶರ್ ಅವರು, ನಮ್ಮ ಕನ್ನಡದ ಟ್ಯಾಲೆಂಟ್ ಇರೋ ಜನ ಸೋಷಿಯಲ್ ಮೀಡಿಯಾದಲ್ಲಿ ಸಂಪಾದನೆ ಮಾಡಿ ಲೈಫಲ್ಲಿ ಸೆಟಲ್ ಆಗ್ಬೋದು ಅಂತ ಕಳಿಸಿದ್ದಾರೆ. ಖಂಡಿತವಾಗ್ಲೂ ಸೆಟಲ್ ಆಗ್ಬೋದು, ಆದರೆ ಹೆಂಗೆ ಅಂತಂದರೆ ಅಲರ್ಟ್ ಆಗಿರಬೇಕಾಗುತ್ತೆ, ಆಯಿತಾ. ಒಂದು ದಿನ ಒಂದು ಸಣ್ಣ ತಪ್ಪು ಮಾಡಿದ್ರೆ ಬೆಳೆದಿರೋರು ಕೆಳಗೆ ಬಿದ್ದೋಗುವಂಥ ಚಾನ್ಸಸ್ ಇರುತ್ತೆ, ಸೆಟಲ್ ಆಗಿರೋರು ಹೊಗೆ ಹಾಕೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ಸೋಷಿಯಲ್ ಮೀಡಿಯಾ ಮುಖಾಂತರ ನೀವು ಲೈಫ್ನ ಸೆಟಲ್ ಮಾಡ್ಕೋಬೋದು, ಆದರೆ ಹುಷಾರಾಗಿರ್ಬೇಕಷ್ಟೇ. ಇದು ನೆಕ್ಸ್ಟ್ ಕಮೆಂಟ್ ಹರ್ಷ ಅವರು, ಬ್ರೋ ನೀವು ಎಷ್ಟು ಕಡಿಮೆ ಸಮಯದಲ್ಲಿ ಇಷ್ಟೊಂದು ಫೇಮಸ್ ಹೇಗಾದರು ಅಂತ ಕಳಿಸ್ತಾರೆ. ಹೇಗಾದರೂ ಇರಬೇಕು. ಸೊ ಫೈನ್, ಕಡಿಮೆ ಸಮಯ ಅಂತ ನಾನು ಅನ್ನಲ್ಲ, ತುಂಬ ಸಮಯ ತಗೊಂಡಿದ್ದೀನಿ ಅಂತ ಅನಿಸುತ್ತೆ ನನಗೆ. ತುಂಬ ಶ್ರಮ ಪಟ್ಟಿದ್ದೀನಿ ಅಂತಂದರೆ ಕಷ್ಟಪಟ್ಟಿದ್ದೀನಿ. ಸೊ ಅದಕ್ಕೆ ಇವಾಗ ಪ್ರತಿಫಲ ನಿಮ್ಮ ಕಡೆಯಿಂದ ಸಿಗ್ತದೆ, ಎಲ್ಲರೂ ಸಪೋರ್ಟ್ ಮಾಡ್ತಾಯಿದ್ದೀರಾ, ಅದೇ ಖುಷಿ ನನಗೆ. ಇನ್ನು ನೆಕ್ಸ್ಟ್ ಕಮೆಂಟ್ ಭಾಸ್ಕರ್ ಅವರು, ಅಣ್ಣ ನಿಮಗೆ ಯಾವ ಊಟ ಇಷ್ಟ ವೆಜ್ಜಲ್ಲಿ ಎಲ್ಲ ಇಷ್ಟ ಬ್ರೋ, ವೆಜ್ಜಲ್ಲಿ ಅದು ಇದು ಅಂತೆಲ್ಲ ಎಲ್ಲ ಇಷ್ಟ. ವಾಟ್ ಈಸ್ ಯುವರ್ ಮದರ್ ಜಾಬ್ ಅಂತ ಕಳಿಸ್ತಾರೆ. ನಮ್ಮ ತಾಯಿ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಾರೆ, ಶೆಲ್ ಫ್ಯಾಕ್ಟ್ರಿಲಿ. ಯಾರಾದ್ರು ಕಳಿಸಿದ್ದು ಫಸ್ಟ್ ನ್ಯೂಸ್ ಕನ್ನಡ ಅವರೇ. ಓಕೆ, ಸೊ ಸವಿತಾ ಅವರು, ಇವರ ಏಜ್ ಅಂತ ಕಳಿಸಿದ್ದಾರೆ 25. ಶರತ್ ಅವರು, ಆ್ಯಂಡ್ರಾಯ್ಡ್ ಬೆಸ್ಟ್ ಐಫೋನ್ ಬೆಸ್ಟ್ ಹೇಳಿ ಬರೋ ಅಂತ ಕಳಿಸಿದ್ದಾರೆ. ಎರಡು ಕಂಪೇರ್ ಮಾಡಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ ಐಫೋನ್ ಬೆಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ತುಂಬ ಫಾಸ್ಟಾಗಿ ವರ್ಕ್ ಆಗುತ್ತೆ, ಎಲ್ಲೂ ಲ್ಯಾಗ್ ಆಗೋಲ್ಲ, ಆ್ಯಂಡ್ ಅದರ ಜೊತೆಗೆ ಸೆಕ್ಯೂರಿಟಿ ಇರುತ್ತೆ ನಿಮಗೆ. ಆ್ಯಂಡ್ರಾಯ್ಡು ಕೂಡ ಬೆಸ್ಟೇ, ಆ ಒಂದು ಬಜೆಟಲ್ಲಿ ಆ್ಯಂಡ್ರಾಯ್ಡೇ ಬೆಸ್ಟೇ, ಬಟ್ ಇವೆರಡು ಕಂಪೇರ್ ಮಾಡಿದ್ರೆ ಐಫೋನ್ ಬೆಸ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಶರತ್ ಅವರೇ. ದರ್ಶನ್ ಅವರು, ಬ್ರೋ ಆ್ಯಕ್ಟಿವ್ ಸಬ್ಸ್ಕ್ರೈಬರ್ಸ್ ಬರಬೇಕು ಅಂದರೆ ಯಾವ ಥರ ವೀಡಿಯೋ ಮಾಡಬೇಕು. ಆ್ಯಕ್ಟಿವ್ ಸಬ್ಸ್ಕ್ರೈಬರ್ಸ್ ಬರಬೇಕು ಅಂತಂದರೆ ಒಂದೇ ಕಾನ್ಸೆಪ್ಟ್ ಮೇಲೆ ವೀಡಿಯೋ ಮಾಡಬೇಕು. ಇವಾಗ ನೀವು ರಿವ್ಯೂ ಮಾಡ್ತಾ ಇದ್ದೀರಾ ಅಂತಂದರೆ ಬರೀ ರಿವ್ಯೂನೇ ಮಾಡ್ಕೊಂಡು ಹೋದರೆ ಆ ಒಂದು ಆಡಿಯನ್ಸ್ಗಳು ಮಾತ್ರ ನಿಮಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ನೀವು ಅದು ಇದು ಎಲ್ಲ ಮಾಡ್ತಾ ಬಂದರೆ ಸೊ ಬೇರೆಯವರು ಕೂಡ ಬರ್ತಾರೆ, ಅವಾಗ ಆ್ಯಕ್ಟಿವ್ ಸಬ್ಸ್ಕ್ರೈಬರ್ಸ್ ನಿಮ್ಗೆ ಸಿಗಲ್ಲ. ಸಿಗ್ತಾರೆ, ಬಟ್ ಈ ಕಾನ್ಸೆಪ್ಟ್ ನೋಡೋರು ಆ ಕಾನ್ಸೆಪ್ಟ್ ನೋಡಲ್ಲ, ಆ ಕಾನ್ಸೆಪ್ಟ್ ನೋಡೋರು ಈ ಕಾನ್ಸೆಪ್ಟ್ ನೋಡಲ್ಲ, ಹಂಗಿರೋರು ಸಿಗ್ತಾರೆ. ಸೊ ಅದರಿಂದ ನಿಮಗೆ ಆ್ಯಕ್ಟಿವ್ ಸಬ್ಸ್ಕ್ರೈಬರ್ಸ್ ಇಲ್ಲ ಅಂತ ಅನಿಸುತ್ತೆ, ಬಟ್ ಬರೋರೆಲ್ಲ ಆ್ಯಕ್ಟಿವ್ ಸಬ್ಸ್ಕ್ರೈಬರ್ಸೇ, ಬಟ್ ಅವ್ರ ಕಾನ್ಸೆಪ್ಟ್ ಮೇಲೆ ಇಂಟ್ರೆಸ್ಟ್ ಇರಲ್ಲ ಅಷ್ಟೇ. ಸೊ ಆದ್ದರಿಂದ ನೀವು ಒಂದೇ ಕಾನ್ಸೆಪ್ಟ್ ಮೇಲೆ ವೀಡಿಯೋ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಆ್ಯಕ್ಟಿವ್ ಸಬ್ಸ್ಕ್ರೈಬರ್ಸ್ ಬರ್ತಾರೆ. ಬಟ್ ನಾನು ನಿಮ್ಗೆ ಸಜೆಸ್ಟ್ ಮಾಡೋದು ಎಲ್ಲ ಥರ ಕಾನ್ಸೆಪ್ಟ್ನು ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನೀವು ಎಲ್ಲ ಥರ ಮಾಡಿದಾಗಲೇ ನಿಮ್ಮ ಸಬ್ಸ್ಕ್ರೈಬರ್ಸ್ ಬೇಗ ಆಗೋದು, ಆ್ಯಂಡ್ ಅದ್ರ ಜೊತೆಗೆ ಸಪೋರ್ಟು ಕೂಡ ಬೇಗ ಸಿಗೋದು ನಿಮಗೆ. ವ್ಯೂಸ್ ಬಗ್ಗೆ ತಲೆ ಕೆಡಿಸ್ಕೊಬೇಡಿ, ಆ್ಯಕ್ಟಿವ್ ಸಬ್ಸ್ಕ್ರೈಬರ್ಸ್ ಇರೋರೆಲ್ಲರೂ ಕೂಡ ಆ್ಯಕ್ಟಿವ್ ಸಬ್ಸ್ಕ್ರೈಬರ್ಸ್. ಓಕೆ, ಇನ್ನು ನೆಕ್ಸ್ಟ್ ಕಮೆಂಟ್ ಮೈ ಎನ್ ಪಿ ಎಡಿಟ್ಸ್ ಅವರು, ಬ್ರೋ ಕಾಪಿರೈಟ್ ಕ್ಲೈಮ್ ಬಂದರೆ ಏನು ಮಾಡಬೇಕು. ಏನು ಅಂದರೆ ಬಿಟ್ಬಿಡ್ಬೋದು ಬೇಕಾದರೆ, ಇಲ್ಲ ಅಂತಂದರೆ ಬೇಕಾದ್ರೆ ನೀವು ಆಡಿಯೋನ ಮ್ಯೂಟ್ ಮಾಡ್ಬೋದು, ಕಾಪಿರೈಟ್ ಕ್ಲೈಮ್ ಹೋಗುತ್ತೆ. ನೆಕ್ಸ್ಟು ಡಾಲಿ ಅವರು, ನನ್ನ ಚಾನಲ್ 1K ಸಬ್ಸ್ಕ್ರೈಬರ್ಸ್ ಆಗಿದೆ, ಆದರೂ ಕಮ್ಯುನಿಟಿ ಟ್ಯಾಬ್ ಇನ್ನೂ ಬಂದಿಲ್ಲ, ಯಾಕೆ ಬ್ರೋ. 1,000 ಆದ ತಕ್ಷಣ ಬರಲ್ಲ, ಒಂದು 2-3 ವಾರ ವೀಕ್ ವೆಯ್ಟ್ ಮಾಡಬೇಕು ನೀವು. ಹಂಗೂ ಬಂದಿಲ್ಲ ಅಂತಂದರೆ ಯೂಟ್ಯೂಬರ್ಗೆ ನೀವು ಮೇಲ್ನ ಮಾಡಿ ಸಿಗುತ್ತೆ. ಓಕೆ ಡಾಲಿ ಅವರೇ. ನೀವು ನೆಕ್ಸ್ಟು ಸಂಜನಾ ಅವರು, ನಿಮ್ಮ ಪ್ರತಿಯೊಂದು ಯೂಟ್ಯೂಬ್ ವೀಡಿಯೋಸ್ ನನಗೆ ಇನ್ಸ್ಪಿರೇಷನ್ ಆಗಿದೆ, ಇವರು ಸೂಪರ್ ಅಂತ ಕಳಿಸಿದ್ದಾರೆ. ಥ್ಯಾಂಕ್ ಯು ಸಂಜನಾ ಅವರೇ, ಥ್ಯಾಂಕ್ ಯು. ನೆಕ್ಸ್ಟು ರೋಹಿತ್ ಅವರು, ಲೈವ್ ಸ್ಟ್ರೀಮ್ ವಿತೌಟ್ 1,000 ಸಬ್ಸ್ಕ್ರೈಬರ್ಸ್ ಪ್ಲೀಸ್ ಅಂತ ಕಳಿಸಿದ್ದಾರೆ. ಹಲವಾರು ಇದ್ದಾವೆ, ಬಟ್ ಸೇಫ್ ಅಲ್ಲ. ಓಕೆ, ನೆಕ್ಸ್ಟು ರಘು ಅವರು, ನಿಮ್ಮ ಸಬ್ಸ್ಕ್ರೈಬರ್ಸ್ 1.25 ಲಕ್ಷ ಇದೆ, ಆದರೆ ವ್ಯೂಸ್ ಯಾಕೆ 1000 ಬರುತ್ತೆ ಯಾಕೆ ಅಂತ ಕಳಿಸಿದ್ದಾರೆ. ಒಂದಂತ ಹೇಳ್ಬಿಡ್ತೀನಿ, ನನಗೆ ಎಷ್ಟಾದ್ರು ಸಬ್ಸ್ಕ್ರೈಬರ್ಸ್ ಇರಲಿ, 2 ಮಿಲಿಯನ್ 3 ಮಿಲಿಯನ್ 4 ಮಿಲಿಯನ್ ಎಷ್ಟಾದರೂ ಇರಲಿ, ಒಬ್ಬರು ನೋಡ್ತವ್ರೆ ಅಂತಂದರೆ ನನಗೆ ಖುಷಿನೇ, ಆಯಿತಾ. ಒಂದು ವ್ಯಕ್ತಿಗೋಸ್ಕರನೂ ಕೂಡ ನಾನು ವೀಡಿಯೋ ಮಾಡೋದಕ್ಕೆ ನಾನು ರೆಡಿ. ಸೊ ಆದ್ದರಿಂದ ನನಗೆ ವ್ಯೂಸ್ ಅವೆಲ್ಲ ಏನೂ ಮ್ಯಾಟ್ರ್ ಆಗೋಲ್ಲ. ಅದು ಎಷ್ಟಾದರೂ ಇರಲಿ, ಅದು ಏನಾದರೂ ಇರಲಿ, ನನಗೆ ಸಪೋರ್ಟ್ ಮಾಡೋರು ಮಾತ್ರ ಸಾಕು, ಆಯಿತಾ. ನಮ್ಮನ್ನು ಇಷ್ಟಪಡೋರು ಮಾತ್ರ ಇದ್ದರೆ ಸಾಕು. ಸೊ ಆದ್ದರಿಂದ ನನ್ನ ವ್ಯೂಸ್ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ. 1.25 ಲಕ್ಷ ಅಲ್ಲ, 2 ಲಕ್ಷ ಆಗಿ 500 ವ್ಯೂಸ್ ಬಂದರೂ ನನಗೆ ಖುಷಿ ಇದೆ ರಘು ಅವರೇ. ಓಕೆ, ಸೊ ಸಾರಿ, ಇಷ್ಟು ಮಾತ್ರ ಹೇಳಬಲ್ಲೆ. ಇದು ನಿಮಗೆಲ್ಲ ಉತ್ತರ, ನೀವು ಏನೋ ಕೇಳಿದ್ದೀರಲ್ಲ, ಸೊ ಅದಕ್ಕೆ ನನ್ನ ಮನಸ್ಸಲ್ಲಿ ಏನಿದೆ ಅದನ್ನು ಹೇಳಿದ್ದೀನಿ, ನೀವು ಬೇಜಾರು ಮಾಡ್ಕೊಬೇಡಿ ಅಷ್ಟೇ. ಇನ್ನು ನೆಕ್ಸ್ಟು ಶಿವರಾಜ್ ಅವರು, ಹಾಯ್ ಬ್ರೋ ಯುವರ್ ಲವರ್ ನೇಮ್ ಅಂತ ಕಳಿಸಿದ್ದಾರೆ. ಲವರೇ ಇಲ್ವಲ್ಲ. ನೆಕ್ಸ್ಟು BHM ಯಶವಂತ್, ನಿಮ್ಮ ಮನೇಲಿ ಯಾವ ಕಾರಣಕ್ಕೆ ಜಾಸ್ತಿ ಬೈಸ್ಕೋತೀರಾ. ಬೈಸ್ಕೊಳ್ಳೋದೆಲ್ಲ ಮುಂಚೆ ಇತ್ತು ಬ್ರೋ ಇವಾಗ ಅಂಥದ್ದು ಏನು ಯಾವುದೂ ಬೈಸ್ಕೊಂಡಿರೋದು ನನ್ನ ನೆನಪೇ ಇಲ್ಲ ಹಂಗೆ ನೋಡೋಕ್ಕೆ ಹೋದರೆ. ಶ್ರುತಿ ಅವರು, ಹಾಯ್ ಬ್ರೋ ಫ್ರಮ್ ರಾಮನಗರ್, ನಿಮ್ಮ ಕ್ವಾಲಿಫಿಕೇಷನ್ ಏನು ಬ್ರೋ ಅಂತ ಕಳಿಸಿದ್ದಾರೆ. ನಂದು B.Ed ಮಾಡ್ತಾಯಿದ್ದೀನಿ, 2nd ಇಯರು. ಯು ಹ್ಯಾವ್ ಸಿಸ್ ಅವ್ರ ಬ್ರದರ್, ಸಿಸ್ ಇದ್ದಾರೆ.
ಓಕೆ, ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು ಹಾರ್ಟ್ ಕಿಲ್ಲರ್ ಅವರು, ಹಾಯ್ ಬ್ರೋ, ವೆನ್ ಯು ವಿಲ್ ಮ್ಯಾರೇಜ್, ಒಳ್ಳೆ ಹುಡುಗಿ ಸಿಕ್ಕಿದಾಗ. ನೆಕ್ಸ್ಟು, ಹಾಯ್ ಅಣ್ಣ, ನಾನು ಮಾಡಿರೋ ವೀಡಿಯೋಸ್ಗೆ ವ್ಯೂಸ್ ಬರ್ತಾಯಿಲ್ಲ, ನಾನು ನನ್ನ ಚಾನಲ್ ಇನ್ನೂ ಎಡಿಟ್ ಮಾಡಬೇಕಂತ. ಮಾಡಿ ಎಡಿಟ್ ಅಲ್ಲ, ವೀಡಿಯೋಸ್ ಮಾಡಬೇಕಂತ ಏನು ಕೇಳಿದ್ದಾರೆ. ಸೊ ಮಾಡಿ, ಕಂಟಿನ್ಯೂ ಮಾಡಿ, ಬರುತ್ತೆ. ಫಿಲ್ಮಿ ಗ್ಯಾಲರಿ ಅವರು, ಬ್ರೋ ನಿಮಗೆ ಆ್ಯಕ್ಟಿಂಗ್ ಚಾನ್ಸ್ ಸಿಕ್ಕರೆ ಫಸ್ಟು ನಿಮ್ಮ ಮನಸ್ಸಲ್ಲಿ ಏನು ಅನ್ಕೋತೀರಾ? ಖುಷಿ ಆಗುತ್ತೆ. ಆ್ಯಂಡ್ ಆ್ಯಕ್ಟಿಂಗ್ ಮಾಡೋದಕ್ಕೆ ಅಂದ ಚಂದ ಇವೇನು ಬೇಕಾಗಿಲ್ಲ, ಜಸ್ಟ್ ಟ್ಯಾಲೆಂಟ್ ಇದ್ದರೆ ಸಾಕು ಅನ್ನೋದು ಫಸ್ಟು ನನಗೆ ಮನ್ಸಿಗೆ ಬರುತ್ತೆ. ಓಕೆ, ಆ್ಯಕ್ಟಿಂಗಲ್ಲಿ ಚಾನ್ಸ್ ಸಿಕ್ಕಿಲ್ಲ ಅಂದರೂ ಇದು ನನ್ನ ಮನಸ್ಸಲ್ಲಿ ಯಾವಾಗಲೂ ಇದ್ದೇ ಇರುತ್ತೆ. ಯಾಕೆಂತಂದರೆ ಇದು ನನಗೆ ಈ ಥಾಟ್ ಯಾವಾಗಲೂ ಇರುತ್ತೆ. ಯಾಕೆಂತಂದರೆ ನೋಡಿ, ಇಲ್ಲಿ ಚೆನ್ನಾಗಿದ್ದರೆ ಮಾತ್ರ ಬೆಳೆಯೋಕ್ಕಾಗೋದು, ಆಯಿತಾ? ಚೆನ್ನಾಗಿದ್ರೇ ಜನ ಬೆಳೆಸೋದು ಅನ್ನೋದಕ್ಕೆ ಫಿಕ್ಸ್ ಆಗಿಬಿಟ್ಟಿದ್ದಾರೆ ಕೆಲವೊಂದಷ್ಟು ಜನ. ನಾವು ವೈಟ್ಗೆ ಇರಬೇಕು, ದಪ್ಪಕ್ಕೆ ಇರಬೇಕು, ಹಂಗಿರ್ಬೇಕು, ಹೈಟ್ ಇರಬೇಕು, ಅವೆಲ್ಲ ಮ್ಯಾಟ್ರ್ ಆಗಲ್ಲ. ನಿಮ್ಮ ಟ್ಯಾಲೆಂಟ್ ಇತ್ತಾ? ಇವಾಗ ನಾನು ಹೆಂಗೆ ಚೆನ್ನಾಗಿದ್ದೀನಿ ನೋಡೋಕ್ಕೆ, ಸೊ ಜನಗಳು ಸಪೋರ್ಟ್ ಮಾಡ್ತಲ್ವ, ನಾನು ಇರೋದೇ ಕಪ್ಗೆ, ಆಯಿತಾ? ನಾನು ಎಲ್ಲೂ ವೈಟ್ಗಿದ್ದೀನಿ ಅಂತ ನಾನು ಎಲ್ಲೂ ಹೇಳಿಲ್ಲ. ಸೊ ಆದ್ದರಿಂದ ಯಾವಾಗಲೂ ನನಗೆ ಅದೊಂದು ಥಾಟ್ ಇರುತ್ತೆ ಮೈಂಡಲ್ಲಿ. ಸೊ ಅದರಿಂದ ಅವಾಗ ಆ್ಯಕ್ಟಿಂಗ್ ಚಾನ್ಸ್ ಸಿಕ್ಕಿದ್ರು ಅದೇ ಅನ್ಸುತ್ತೆ ನನಗೆ. ನೆಕ್ಸ್ಟ್ ಕಮೆಂಟು ನರೇಂದ್ರ ಅವರು, ಯುವರ್ ಫೇವ್ರೆಟ್ ಕನ್ನಡ ಯೂಟ್ಯೂಬರ್, ಎಲ್ಲರೂ ಇಷ್ಟ ಬ್ರೋ. ಇನ್ಸ್ಟಾ ಲವರ್ ಹಾಕೋರು, ನಿಮ್ಮ ಅರ್ನಿಂಗ್ ಬಗ್ಗೆ ಹೇಳಿ. ಅರ್ನಿಂಗ್ ಬಗ್ಗೆ ಏನು ಹೇಳೋದು, ಎಷ್ಟು ಅರ್ನಿಂಗ್ಸ್ ಮಾಡ್ತಾಯಿದ್ದೀನಿ ಅಂತ ಹೇಳ್ಬೇಕಾ ನಿಮಗೆ? ಸೊ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ, ಅಷ್ಟು ಅರ್ನಿಂಗ್ಸ್ ಆಗುತ್ತೆ, ಚೆಕ್ಔಟ್ ಮಾಡ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟು ಪ್ರಜ್ಜು ಅವರು, ಬ್ರೋ ನೀವು ಯಾಕೆ ಮೂವಿ ರಿವ್ಯೂ ಮಾಡಬಾರ್ದು, ಅದನ್ನು ಟ್ರೈ ಮಾಡಿ ಬ್ರೋ ಅಂತ ಕಳಿಸಿದ್ದಾರೆ. ಖಂಡಿತವಾಗ್ಲೂ ಟ್ರೈ ಮಾಡ್ತೀನಿ. ಅಂದರೆ ಆ ಕಾನ್ಸೆಪ್ಟ್ ಮೇಲೆ ಹೋಗ್ತಾ ಇದ್ದಾರೆ, ಫುಲ್ಲು ಅದ್ರ ಬಗ್ಗೆನೇ ನಾವು ಹೋಗಬೇಕು ಅಂತ ಅನಿಸುತ್ತೆ ಒಂದು ಕಡೆ. ಸೊ ಬಟ್ ನನಗೆ ಯಾಕೋ ಹೋಯ್ತಾ ಯಾಕೋ ಸೂಟ್ ಆಗೋಲ್ಲ ಅಂತ ಅನ್ಸ್ಬಿಡ್ತು ಒಂದು ಸೈಡು, ಆಯಿತಾ? ಸೊ ಆದ್ದರಿಂದ ಸ್ವಲ್ಪ ನಿಲ್ಲಿಸ್ತೆ ಅಷ್ಟೇ. ನೀವು ಕೇಳಿದ್ರೆ ಪಕ್ಕ ಮಾಡ್ತೀನಿ, ಅದರಲ್ಲೆಲ್ಲ ಏನಿಲ್ಲ, ಆಯಿತಾ? ನೀವು ಕೇಳ್ತು ಅಂತಂದರೆ ನಾನು 100% ಮಾಡೇ ಮಾಡ್ತೀನಿ. ಬ್ರೋ ವಾಟ್ ಈಸ್ ಯುವರ್ ಏಜ್ ಆ್ಯಂಡ್ ಹೌ ಮೆನಿ ಇಯರ್ಸ್ ಆಫ್ ಯುವರ್ ಯೂಟ್ಯೂಬ್ ಜರ್ನಿ ಅಂತ ಕಳಿಸ. ನನಗೆ ಏಜ್ 25. ಯೂಟ್ಯೂಬ್ ಜರ್ನಿ ಆಯಿತು ಬ್ರೋ, 1-2 ವರ್ಷ ಆಯ್ತಾ ಬಂತು. ನಿಮ್ಮ ಲವ್ ಸ್ಟೋರಿ ಹೇಳಿ. ಲವ್ ಸ್ಟೋರಿ ಈಗ ಮಾಡಬೇಕು, ಲವ್ ಸ್ಟೋರಿ ಶುರು ಮಾಡಬೇಕು. ಶುರು ಆದಮೇಲೆ ಹೇಳ್ತೀನಿ. ಯಾರೂ ಇಲ್ಲ ಬ್ರೋ, ಲವ್ ಸ್ಟೋರಿನೇ ಇಲ್ಲ. ಹೂ ಶೂಟ್ ಯುವರ್ ರೀಲ್ಸ್ ವೀಡಿಯೋಸ್ ಅಂತ ಕಳಿಸಿದರೆ, ರೀಲ್ಸ್ ವೀಡಿಯೋಸ್ ಎಲ್ಲ ನಾನೇ ವೀಡಿಯೋ ಮಾಡ್ತೀನಿ. ಆ್ಯಂಡ್ ಇವರು ಇನ್ನೊಂದು ಕ್ವಶನ್ ಕೇಳಿದರು, ಫೋಟೋ ಯಾರು ತೆಗಿತಾರೆ ನಿಮ್ಮದು ಅಂತ. ಸೊ ಫೋಟೋಸ್ ಆಲ್ಮೋಸ್ಟ್ ಅಲ್ಲಿ ನಾನೇ ತಗೊಳ್ತೀನಿ ಸೆಲ್ಫಿಲಿ. ಕೆಲವೊಂದು ಸಲ ನನ್ನ ಫ್ರೆಂಡ್ಸ್ಗಳಿರ್ತಾರೆ ಜೊತೆಲಿ, ಆ ಸಮಯದಲ್ಲಿ ಫ್ರೆಂಡ್ಸ್ಗಳ ಜೊತೆ ಫೋಟೋ ತೆಗಿಸ್ತೀನಿ, ವೀಡಿಯೋಸ್ಗಳನ್ನ ಅವ್ರ ಕೈಲಿ ಶೂಟ್ ಮಾಡಿಸ್ತೀನಿ. ಬಟ್ ಮನೇಲಿದ್ದಾಗೆಲ್ಲ ರೀಲ್ಸು ಫೋಟೋಸ್ ಎಲ್ಲ ನನ್ನ ಕೈಲೇ, ಅಂದರೆ ಟ್ರೈಪಾಡ್ ಇಟ್ಟಿರ್ತೀನಿ, ಸೊ ಮಾಡ್ಕೋತೀನಿ ಅಷ್ಟೇ. ನೆಕ್ಸ್ಟು ಬ್ರೋ ನೀವು ಯಾರ ಫ್ಯಾನ್? ರಾಕಿಂಗ್ ಸ್ಟಾರ್ ಯಶ್ ಫ್ಯಾನ್ ನೀವವರೇ. ನೆಕ್ಸ್ಟು ತೇಜಸ್ ಅವರು, ನೀವು ಹಾಲಿವುಡ್ ಮೂವೀಸ್ ನೋಡ್ತೀರಾ? ಖಂಡಿತವಾಗ್ಲೂ ಮಿಸ್ ಮಾಡೋಕ್ಕೆ ಹೋಗಲ್ಲ. ಆ್ಯಕ್ಚುಲಿ ನಾನು ತುಂಬ ದಿನಗಳಿಂದ ಸಿನಿಮಾ ನೋಡ್ತಾ ಇದ್ದೀನಿ, ಟೈಮ್ ಪಾಸ್ ಮಾಡ್ತಾಯಿದ್ದೀನಿ. ಸೊ ಹಾಲಿವುಡ್ ಮೂವೀಸಲ್ಲಿ ಪಾರ್ಟ್ ಇರ್ತಾವೆ ನೋಡಿ, ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತ. ಈ ಎಲ್ಲ ಪಾರ್ಟ್ನೂ ಬಿಡಲ್ಲ ನಾನು. ಇವತ್ತು ಆ್ಯಕ್ಚುಲಿ ಈ ವೀಕು ಕೂಡ ಒಂದು ಸಿನಿಮಾ ನೋಡ್ತಾ ಇದ್ದೀನಿ, ಲಾರ್ಡ್ ಆಫ್ ರಿಂಗ್ಸ್ ಅಂತ ಬರುತ್ತೆ ನೋಡಿ, ಅದು ಫೈನಲ್ ಪಾರ್ಟಲ್ಲಿ ಇದ್ದೀನಿ. ಸೊ ಪ್ರತಿ ವಾರ ಅದಕ್ಕೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ ಯೂಟ್ಯೂಬ್ಗಿಂತ. ಸೊ ಅದಕ್ಕೆ ನಾನು ಒಂದು ಸೈಡ್ ಅನ್ನಿಸ್ತೈತೆ, ಇವಾಗ ಸಿನಿಮಾನೇ ಜಾಸ್ತಿ ನೋಡ್ತಾ ಇದ್ದೀನಲ್ಲ ಅಂತ. ಬಟ್ ಹಾಲಿವುಡ್ ಮೂವಿ ಸಿಕ್ಕಾಬಿಡೆ ನೋಡ್ತೀನಿ, ನನಗೆ ಅಡ್ವೆಂಚರಸ್ ಅಂದರೆ ಇಷ್ಟ. ಸೊ ನೆಕ್ಸ್ಟು ಶ್ರೀನಿವಾಸ್ ಅವರು, ಎವ್ರಿ ಒನ್ ಹ್ಯಾಸ್ ಕ್ರಶ್, ಟೆಲ್ ಅಸ್ ಬ್ರೋ ಯುವರ್ ಕ್ರಶ್ ಅಂತ ಕೇಳಿ. ಕ್ರಶ್ಶು ಆಲ್ರೆಡಿ ಹೇಳಿದ್ದೀನಿ QNA ಮೊದಲನೇ ವೀಡಿಯೋದಲ್ಲೇ. ಸೊ ಒಬ್ಬರು ರಮ್ಯನ್ ಥರ ಇದ್ದರು, ಅವ್ರ ಮೇಲೆ ಕ್ರಶ್ ಆಗಿತ್ತು ಅಂತ. ಬಟ್ ಕ್ರಶ್ ಅಂತಂದರೆ ಏನೋ ಒಂದು ಇಷ್ಟ ಆಗ್ತಾರೆ ಅಂತ, ಇಷ್ಟ ಆಗಿದ್ರು. ಬಟ್ ನಾನೇನು ಅಂತಂದರೆ ನಾನೇ ಟ್ರೈ ಅಂತೂ ಮಾಡೋಕ್ಕೋಗಲ್ಲ. ಆ್ಯಂಡ್ ಅದು ನನಗದು ಇಷ್ಟ ಆಗಲ್ಲ, ನಾನೇ ಮೆಸೇಜ್ ಮಾಡೋದು ಅವೆಲ್ಲ ಇಷ್ಟ ಆಗಲ್ಲ. ಸೊ ಆದ್ದರಿಂದ ನಾನೇನು ಟ್ರೈಯೇ ಮಾಡಲಿಲ್ವಲ್ಲ, ಆಯಿತಾ? ಟ್ರೈ ಮಾಡಿದ್ದಕ್ಕೆ ನಮ್ಗೆ ಅವರು ಸುಮ್ಮನೆ ಕ್ರಶ್ ಆಗಿ ಉಳ್ಕೊಂಡ್ರು ಅಷ್ಟೇ. ನಮ್ಮ ಕಣ್ಣಿಗೆ ಮಾತ್ರ ಸೂಪರಾಗಿ ಕಾಣಿಸಿದ್ರು ಅಷ್ಟೇ, ಹಾಗೆ ಉಳ್ಕೊಬಿಟ್ರು. ಸೊ ಒಳ್ಳೆಯದು, ನಮಗೂ ತೊಂದರೆ ಇಲ್ಲ. ಸೊ ಯಾಕೆಂತಂದರೆ ನಾವೇ ಯಾವತ್ತೂ ಹಿಂದೆ ಬೀಳ್ಬಾರ್ದು. ಸೊ ಅದರಿಂದ ಬಿಟ್ಟಾಕಿ ಆ ಕ್ರಶ್ ಬಗ್ಗೆ. ಓಕೆ, ರಮ್ಯನ್ ಥರ ಅವರು ಇನ್ನೂ ಸುಮಾರು ಜನ ಇದ್ದಾರೆ, ಯಾಕೆ ಆ ಕ್ರಶ್ ಬಗ್ಗೆ ಯೋಚನೆ ಮಾಡೋಣ ಅಲ್ವಾ? ಇನ್ನೊಬ್ಬರು ರಮ್ಯ ಸಿಗ್ಬೋದು, ಯಾರಿಗೂ ಗೊತ್ತು. ಯಾರೇ ಸಿಕ್ಕಿದ್ರು ನಾನೇ ಅಂತೂ ಇದು ಮಾಡೋಕ್ಕೋಗಲ್ಲ. ಬ್ರೋ B.Ed ಎಜುಕೇಷನ್ ಮುಗೀತಾ ನೀವು ಅಂತ ಕಳಿಸಿದ್ದಾರೆ. ಇನ್ನೂ ಇಲ್ಲ ಬ್ರೋ, ಇನ್ನೂ 1 ವರ್ಷ ಇದೆ ಹೇಮಂತವ್ರೆ. ಸೊ ಇದಿಷ್ಟು ಕೆಲವೊಂದಷ್ಟು ನನ್ನ ಒಂದು ಸಬ್ಸ್ಕ್ರೈಬರ್ಸು ಕ್ವಶನ್ಸ್ಗಳನ್ನ ಕೇಳಿದ್ದು ಈ ವೀಕು. ಸೊ ಹಲವಾರು ಜನ ಕ್ವಶನ್ಸ್ಗಳನ್ನ ಕೇಳಿದರೆ, ಅದರಲ್ಲಿ ಮೇಯ್ನ್ ಕ್ವಶನ್ಸ್ಗಳನ್ನ ಪಿಕ್ ಮಾಡಿಕೊಂಡು ನಾನು ನಿಮಗೆ ಉತ್ತರನ ಕೊಟ್ಟಿದ್ದೀನಿ. ನೆಕ್ಸ್ಟ್ ವಾರ ನೀವು ಕೂಡ ನನ್ನ ಕ್ವಶನ್ಸ್ಗಳನ್ನ ಕೇಳ್ಬೋದು. ಸಿಂಪಲ್ ನೀವು ಮಾಡಬೇಕಾಗಿರೋದು ಇಷ್ಟೇ, ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇದೆ. ನಾನು ಹಾಕುವಂಥ ಸ್ಟೋರಿಗೆ ನೀವು ರಿಪ್ಲೈ ಮಾಡಬೇಕು. ಶನಿವಾರ ಹಾಕ್ತೀನಿ ಒಂದು ಸ್ಟೋರಿನ, ಆ ಒಂದು ಸ್ಟೋರಿಗೆ ನಿಮ್ಮ ಒಂದು ಕ್ವಶನ್ಸ್ಗಳನ್ನ ನೀವು ನನಗೆ ಕಳಿಸ್ಬೋದು. ಸೊ ಕಳಿಸಿ ಆ ಒಂದು ಕ್ವಶನ್ಸ್ಗಳಿಗೆ ಉತ್ತರನ ನಾನು ಭಾನುವಾರ ಪಿಕ್ ಮಾಡ್ಕೋತೀನಿ. ಐ ಥಿಂಕ್ ಬೆಟರ್ ನಾನು ಶುಕ್ರವಾರ ಪೋಸ್ಟ್ ಮಾಡೋದು ಬೆಟರ್ ಅಂತ ಅನಿಸುತ್ತೆ ನನಗೆ. ಶುಕ್ರವಾರ ಪೋಸ್ಟ್ ಮಾಡಿದ್ರೆ ಶನಿವಾರ ವೀಡಿಯೋ ಶೂಟ್ ಮಾಡ್ಕೊಂಡು ಭಾನುವಾರ ಬೇಗ ವೀಡಿಯೋ ಅಪ್ಲೋಡ್ ಮಾಡ್ಬೋದು ಅಂತ ಅನ್ನಿಸ್ತಾ ಇದೆ. ಸೊ ನೋಡೋಣ, ಅಪ್ಡೇಟ್ ಮಾಡ್ತೀನಿ ನಾನು ನಿಮಗೆ ಸ್ಟೋರಿಲಿ ಯಾವತ್ತು ಪೋಸ್ಟ್ನ ಹಾಕ್ತೀನಿ ಅಂತ. ಸೊ ಆದಷ್ಟು ಬೇಗ ಕ್ವಶನ್ಸ್ಗಳನ್ನ ಕಳಿಸೋರಂತೆ. ಸೊ ಚೆಕ್ಔಟ್ ಮಾಡಿ, ಡಿಸ್ಕ್ರಿಪ್ಷನ್ ಲಿಂಕ್ ಇದೆ. ಓಕೆ, ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡೋದಕ್ಕೆ. ಆ್ಯಂಡ್ ಯೂಟ್ಯೂಬ್ ಇನ್ಕಮ್ ಕೇಳಿದರೆ ಇನ್ಕಮ್ ಲಿಂಕು ನಾನು ಡಿಸ್ಕ್ರಿಪ್ಷನ್ಲಿ ಹಾಕಿರ್ತೀನಿ. ಅಪ್ ಆ್ಯಂಡ್ ಡೌನ್ ಆಗ್ತಾ ಇರುತ್ತೆ ಯಾವುದೇ ಪ್ರತಿ ತಿಂಗಳು. ಸೊ ಅದರಿಂದ ಒಂದು ಅಂದಾಜು ಮೇಲೆ ಹಾಕಿದ್ದೀನಿ. ಸೊ ನೋಡಿಕೊಂಡು ಎಂಜಾಯ್ ಮಾಡಿ. ಓಕೆ, ಸೊ ನಾನು ಯಾವತ್ತೂ ನಿಮಗೆ ಯೂಟ್ಯೂಬ್ ಇನ್ಕಮ್ ಹೇಳಲ್ಲ ಅಂತ ಅನ್ನೋಂಗಿಲ್ಲ, ನೀವು ಕೇಳಿದಾಗೆಲ್ಲ ಹೇಳಿದ್ದೀನಿ. ಸೊ ಅದೇ ಥರ ಈ ಸಲನೂ ಕೂಡ ಹೇಳಿದ್ದೀನಿ. ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡೋದಕ್ಕೆ. ಲವ್ ಯು ಆಲ್. ಬಾಯ್. ಲೈವ್ ಬರ್ತೀನಿ ಇವತ್ತು ಸಂಡೇ ನೈಟ್ ರೆಡಿಯಾಗಿ.